ಸೊ ಇದೇ ನೋಡಿ ಶ್ರೀ ಶಿವಕುಮಾರ ಸ್ವಾಮೀಜಿಗಳಿದ್ದು ನೋಡಿ, ಇಲ್ಲಿ ಶಿವಕುಮಾರ ಸ್ವಾಮೀಜಿಯವರ ಪ್ರತಿಮೆ ಥರ ಎಷ್ಟು ಚೆನ್ನಾಗಿ ಮಾಡಿಸೋರೆ ಅಲ್ಲಿ. ಸೊ ಈಗ ನಾನಿದ್ದೀನಿ ಫ್ರೆಂಡ್ಸ್ ಕ್ಯಾಸಂದ್ರ ಬಸ್ ಸ್ಟ್ಯಾಂಡ್. ಅಣ್ಣವರು ಇಲ್ಲೇ ಬಿಟ್ಟೋದ್ರು. ಅಣ್ಣವ್ರು ತುಮಕೂರು ಹೋಗ್ಬೇಕಾಗಿತ್ತಂತೆ, ಅವ್ರು ಹೋದರು. ಈಗ ನಾವು ಅಲ್ಲಿ ಕಾಣಿಸ್ತೈತಲ್ಲ ಫ್ರೆಂಡ್ಸ್, ಅದೇ ರೂಟಲ್ಲೇ ಹೋಗಬೇಕು. ಸೊ ಈಗ ರೋಡ್ ದಾಟ್ತಾ ಇದ್ದೀನಿ. ಇದೆ ಸಿದ್ಧಗಂಗಾ ಮಠಕ್ಕೆ ಹೋಗೋ ದಾರಿ. ಈಗ ಹೋಗ್ತಾ ಇದ್ದೀವಿ ಫ್ರೆಂಡ್ಸ್. ಈಗ ಈ ಬಸ್ ಸ್ಟ್ಯಾಂಡ್ ಎಲ್ಲ ಬಿಟ್ಟು ದಾಟ್ಕೊಂಬಂದೆ. ಈಗ ಇದೇ ರೂಟಲ್ಲೇ ಸ್ಟ್ರೈಟ್ ಹೋಗ್ಬೇಕು. ಸೊ ನಡ್ಕೊಂಡೇ ಹೋಗ್ಬಿಡೋಣ. ಸುಮ್ಮನೆ ಆಟೋದವ್ರಿಗೆಲ್ಲ ಕಾಸು ಒಂಚೂರಿಗೂ ನಾವು ಬಜೆಟ್ ಇಲ್ದಂಗೆ ಮಾಡ್ತಾ ಇರೋದು. ಸೊ ಹೋಗ್ತಾ ಇದ್ದೀನಿ. ಸೊ ನಿಮ್ಗಲ್ಲಿ ದೇವಸ್ಥಾನದ ಹತ್ರ ಹೋಗಿ, ಮಠದ ಹತ್ರ ಹೋಗಿ ನಿಮ್ಗೆ ಸಿಗ್ತೀನಿ ಫ್ರೆಂಡ್ಸ್. ಸೊ ಈಗ ಒಳಕ್ಕೆ ಹೋಗ್ತಾ ಇದ್ದೀವಿ ಫ್ರೆಂಡ್ಸ್. ಸೊ ನನ್ನ ಮುಂದೆ ನೋಡ್ಬೋದು ಅದೇ ಮಠ. ನಡೆದಾಡುವ ದೇವರು ಎಂದು ಪ್ರಸಿದ್ಧರಾದ ಶಿವಕುಮಾರ ಸ್ವಾಮೀಜಿಯವರಿದ್ದ ಮಠ. ಈಗ ಅವರಿಲ್ಲ, ಅದರಿಂದ ನಾನು ಒಂದು ಸತಿನೂ ಬಂದಿಲ್ಲ ಫ್ರೆಂಡ್ಸ್. ಅದಕ್ಕೆ ಒಂದು ಸತಿ ಬಂದು ಮಠ ನೋಡ್ಕೊಂಡು ಹೋಗೋಣ ಅಂತ ಬಂದಿದ್ದೀನಿ. ಸ್ವಲ್ಪ ವಿಡಿಯೋ ನೋಡಿ ಪೂರ್ತಿ. ಇದು ಶಿವಯೋಗಿಗಳ ಗದ್ದಿಗೆ ಅಂತೆ. ಇದು ಶಿವಕುಮಾರ ಸ್ವಾಮೀಜಿಯವ್ರದ್ದಲ್ಲ. ಅದನ್ನು ನಿಮಗೆ ಮುಂದೆ ಹೋಗಿ ನಾನು ತೋರಿಸ್ತೀನಿ. ಸೊ ಇದೇ ನೋಡಿ ಶ್ರೀ ಶಿವಕುಮಾರ ಸ್ವಾಮೀಜಿಗಳಿದ್ದು ಇರೋಂಥ ಗದ್ದಿಗೆ ಇದು. ಸೊ ಈಗ ಹೋಗ್ತಾ ಇದ್ದೀನಿ ನೋಡಲಿಕ್ಕೆ, ಸ್ವಾಮಿಗಳ ದರ್ಶನ ಮಾಡ್ಕೊಂಬರೋಣ ಅಂತ. ಸೊ ಈಗ ಬನ್ನಿ, ಈಗ ಇಲ್ಲೇ ಸುಮಾರು ದೇವಸ್ಥಾನಗಳಿವೆ, ಅಲ್ಲೆಲ್ಲ ಹೋಗ್ಬಿಟ್ಟು ಬರೋಣ. ಇಲ್ಲಿ ನೋಡಿ, ಇಲ್ಲಿ ಶಿವಕುಮಾರ ಸ್ವಾಮೀಜಿಯವರ ಪ್ರತಿಮೆ ಥರ ಎಷ್ಟು ಚೆನ್ನಾಗಿ ಮಾಡಿಸೋರೆ, ಅಲ್ಲೂ ಹೋಗೋಣ. ಅಣ್ಣ ಒಂದು ಸೊ ಫ್ರೆಂಡ್ಸ್, ಒಳಗೆ ಬರೋಕ್ಕೆ ಟಿಕೆಟ್ ತೊಗೊಬೇಕು. ನೋಡಿ ಎಷ್ಟು ಚೆನ್ನಾಗಿ ಮಾಡೋರು ಪಾರ್ಕ್ ಅಂತ. ನಾನು ಇದೇ ಫಸ್ಟ್ ಟೈಮ್ ಬರ್ತಾ ಇರೋದು. ಸೊ ಚೆನ್ನಾಗಿ ಮಾಡೋರು ಫ್ರೆಂಡ್ಸ್. ಸೊ ಬನ್ನಿ ಮುಂದೆ ಹೋಗೋಣ.
ಸೊ ನೀವೆಲ್ಲ ಏನು ನೋಡ್ತಿದ್ದೀರಲ್ಲ ಫ್ರೆಂಡ್ಸ್, ಇದು ಶ್ರೀ ಶಿವಕುಮಾರ ಸ್ವಾಮೀಜಿಯವರ ಜೀವನ ಚರಿತ್ರೆಯಾಗಿರುತ್ತೆ. ಅವರು ಯಾವ ಥರ ಭಿಕ್ಷೆ ಬೇಡಿದ ಇದರಲ್ಲಿ ಮಕ್ಕಳಿಗೆ ಊಟ ಮಾಡಿಸ್ತಿದ್ರು ಅಂತ ಇದೆಲ್ಲ ನೀವು ನೋಡ್ಬೋದಾಗುತ್ತೆ. ಸೊ ಇಲ್ಲಿ ಚೆನ್ನಾಗಿರುತ್ತೆ ಫ್ರೆಂಡ್ಸ್, 10 ರೂಪಾಯಿ ಆಗುತ್ತೆ ಅಂದರೆ ಎಂಟ್ರಿ ಟಿಕೆಟು. ಸೊ ಬಂದು ನೋಡಿ, ತುಂಬ ಚೆನ್ನಾಗಿರುತ್ತೆ. ಸೊ ಇಲ್ಲಿ ನೀವು ನೋಡ್ಬೋದು, ಎಲ್ಲ ಥರ ಕೂತ್ಕೊಳ್ಳೋಕ್ಕೆ ಮತ್ತು ಚೆನ್ನಾಗಿ ಮಾಡೋರೆ ಪಾರ್ಕ್ ಥರ. ಸೊ ಎಂಟ್ರಿ ಟಿಕೆಟು 10 ರೂಪಾಯಿ ಆಗುತ್ತೆ. ಸೊ ಅಲ್ಲಿ ನಿಮಗೆ ತೋರಿಸಿದ್ನಲ್ಲ ಶಿವಕುಮಾರ ಸ್ವಾಮೀಜಿಯವ್ರದ್ದು ಪ್ರತಿಮೆ ಒಳಗಾಸಿಂದ ಬರೋದು. ಸೊ ಅಲ್ಲಿಂದ ಬಂದರೆ ನಿಮಗೆ ಈ ಥರ ಅವರ ಜೀವನ ಚರಿತ್ರೆ ಮತ್ತು ಇವೆಲ್ಲವನ್ನು ನೋಡ್ಬೋದು. ಚೆನ್ನಾಗೈತೆ ಫ್ರೆಂಡ್ಸ್, ಬಂದು ನೋಡಿ ಒಂದು ಸತಿ. ಸೊ ನೋಡ್ಬೋದು ನೀವು, ಇನ್ನು ಇದು ಈ ಕಡೆಯಿಂದ ಎಂಡಾಗಿರುತ್ತೆ, ಇನ್ನೂ ಆ ಕಡೆ ಮುಂದೆ ಎಲ್ಲ ತೋರಿಸೋ ಪ್ಲೇಸ್ಗಳು ಅವೆ. ಸೊ ನೀವು ಇಲ್ಲಿ ನೋಡ್ಬೋದು, ಶೌಚಾಲಯದ ವ್ಯವಸ್ಥೆಗಳು ಮಾಡೋರೆ. ಸೊ ಎಲ್ಲ ಕೂತ್ಕೊಂಡು ಫೋಟ್ನಾಗ ಫ್ರೆಂಡ್ಸ್ ಜೊತೆ ಬಂದರೆ ಚೆನ್ನಾಗಿ ಎಂಜಾಯ್ ಮಾಡ್ಕೊಂಡು ಹೋಗ್ಬೋದು. ಸೊ ನಿಮಗೆ ಈ ದಿಕ್ಕಲ್ಲಿ ತೋರಿಸಿದೆ ಅಲ್ವ, ಈಗ ಈ ಕಡೆ ಹೋಗೋಣ. ಇಲ್ಲೂ ಇನ್ನೂ ಏನೋ ಮಾಡಿರಂಗವ್ರೆ. ಸೊ ಚಿಕ್ಕ ಮಕ್ಕಳು ಬಂದರೆ ಆರಾಮಾಗಿ ಆಟ ಆಡ್ಕೊಬೋದು ಇಲ್ಲಿ. ಸೊ ಈಗ ಹೋಗ್ತಾ ಇದ್ದೀನಿ ಫ್ರೆಂಡ್ಸ್. ಸೊ ನೀವು ನೋಡ್ಬೋದು ಶ್ರೀ ಶಿವಕುಮಾರ ಸ್ವಾಮೀಜಿಯವರು ಎಷ್ಟು ಕಷ್ಟಪಟ್ಟು ಈ ಮಠವನ್ನು ಸ್ಥಾಪಿಸವ್ರೆ ಅಂತ. ಸೊ ಒಬ್ಬರು ಅಣ್ಣಂಗೆ ಕೇಳಿದೆ ಫ್ರೆಂಡ್ಸ್, ಬೆಟ್ಟದ ಮೇಲೆ ಹೋಗೋಕ್ಕೆ ದಾರಿ ಐತಾ ಅಂತ. ಅವರು ಇಲ್ಲ, ಒಂದು ಅರ್ಧ ತನಕ ಹೋಗ್ಬೋದು, ಅಲ್ಲೊಂದು ದೇವಸ್ಥಾನ ಐತಿ, ಅಲ್ಲಿ ಗಂಟ ಮಾತ್ರ ನೀವು ಹೋಗ್ಬೋದು. ಪೂರ್ತಿ ಬೆಟ್ಟ ನೀವು ಹತ್ತುತ್ತೀರ ಅನ್ನೋದಾದರೆ ನಿಮಗೆ ದಾರಿ ಗೊತ್ತಿದ್ರೆ ಮಾತ್ರ ಹೋಗಬೇಕು ಅಂದರು. ಸೊ ಅದಕ್ಕೆ ಪೂರ್ತಿ ಏನು ಹೋಗೋಕ್ಕಾಗಲ್ಲ. ಆ ದೇವಸ್ಥಾನ ಒಂದು ತೋರಿಸ್ತೀನಿ ಫ್ರೆಂಡ್ಸ್. ಸೊ ಈಗ ಆಚೆ ಹೋಗ್ತಾ ಇದ್ದೀವಿ ಫ್ರೆಂಡ್ಸ್, ಎಲ್ಲ ಪೂರ್ತಿ ನೋಡ್ದು. ಸೊ ಈಗ ಬನ್ನಿ, ಅಲ್ಲಿ ಮೇಲ್ಗಡೆ ಕಾಣಿಸ್ತೈತಲ್ಲ ದೇವಸ್ಥಾನ, ಅಲ್ಲಿಗೆ ಹೋಗ್ಬಿಟ್ಟು ಬರೋಣ. ಸೊ ಇಲ್ಲಿ ಶಿವಕುಮಾರ ಸ್ವಾಮೀಜಿಗಳ ಆಶೀರ್ವಾದ ತಗೊಂಡು ಈಗ ಬನ್ನಿ, ಅಲ್ಲಿ ಮೇಲ್ಗಡೆ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬರೋಣ ಒಂದು. ಸೊ ಇನ್ನು ಮೇಲ್ಗಡೆ ಇರೋ ದೇವಸ್ಥಾನ ಬಂದ್ಬಿಟ್ಟು ಶ್ರೀ ಸಿದ್ಧಲಿಂಗೇಶ್ವರ ಸ್ವಾಮಿ ದೇವಸ್ಥಾನ ಅಂತ. ಈಗ ಅಲ್ಲಿಗೆ ಹತ್ತುತ್ತಾ ಇದ್ದೀನಿ ಫ್ರೆಂಡ್ಸ್. ನಿಮಗೆ ತೋರಿಸಿದ್ದು ಬಂದು ಅದು ಶ್ರೀ ಸಿದ್ಧಲಿಂಗೇಶ್ವರ ಸ್ವಾಮಿ ದೇವಸ್ಥಾನ. ಇದು ಬೆಟ್ಟದ ಸ್ವಲ್ಪ ಮೇಲೆ ಹತ್ತಬೇಕಾಗುತ್ತೆ, ಆದರೆ ಪೂರ್ತಿ ಬೆಟ್ಟ ಹತ್ತಕ್ಕಾಗಲ್ವಂತೆ. ಸೊ ಇಷ್ಟ ಆಗಿತ್ತು ಫ್ರೆಂಡ್ಸ್, ಈಗ ಪೂರ್ತಿ ಕೇಳಿಕೋಣ. ಈಗ ಸೊ ನೋಡಿ, ಇದೇ ಬೆಟ್ಟ. ಇದು ಪೂರ್ತಿ ಹತ್ತಕ್ಕಾಗಲ್ಲ, ಯಾಕಂದರೆ ಇವರು ಗೊತ್ತಿರೋರಿಗೆ ಮಾತ್ರ ಬಿಡ್ತಾರಂತೆ, ಅಂದರೆ ರೂಟ್ ಮಿಸ್ ಆಗ್ಬಿಡ್ತವೆ ಅಂತ. ಸೊ ಮೇಲ್ಕೇನು ಹೋಗೋಕೆ ಹೋಗಲ್ಲ ಫ್ರೆಂಡ್ಸ್, ಇಷ್ಟೇ. ಇಲ್ಲಿ ದೇವಸ್ಥಾನ ಐತೆ, ಈಗ ತಿರ್ಗಾ ಕೆಳಗೆ ಹೋಗ್ತಾ ಇದ್ದೀನಿ. ಸೊ ಕೆಳಗೆ ಊಟ ಮುಗಿಸ್ಕೊಂಡು ಮನೆಗೆ ಹೋಗ್ತೀನಿ ಫ್ರೆಂಡ್ಸ್. ಸೊ ನೋಡಿ, ಆವಾಗಲೇ ಬಂದಲ್ಲ ಶಿವಲಿಂಗ ತೋರಿಸಿದ್ನಲ್ಲ, ಅದೇ ಪ್ಲೇಸು. ಸೊ ಒಂದು ರೌಂಡ್ ಹಾಕೊಂಬಂದಂಗೆ ಆಯಿತು ಅಂದರೆ. ಸೊ ಈಗ ಕೆಳಗೆ ಹೋಗ್ತಾ ಇದ್ದೀನಿ.
ದಾಸೋಹಕ್ಕೆ ದಾರಿ ಅಂತ ಇರುತ್ತೆ, ಅಲ್ಲಿಂದ ಮುಂದೆ ಹೋದರೆ ನಿಮಗೆ ಅನ್ನಪ್ರಸಾದ ನಿಲಯ ಅನ್ನೋದು ಸಿಗುತ್ತೆ. ಸೊ ನೀವಲ್ಲಿ ದಿನದ ಯಾವಾಗಾದರೂ ಹೋಗ್ಬೋದು. ನೀವು ಅಲ್ಲಿ ಯಾವಾಗಲೂ ಊಟ ಸಹ ಅನ್ನೋದು ಕೊಡ್ತಾ ಇರ್ತಾರೆ. ಸೊ ಯಾರು ವೇಸ್ಟ್ ಮಾಡೋಕ್ಕಿಂತ ಹೋಗಬೇಡಿ. ಸೊ ಹೊಟ್ಟೆ ತುಂಬ ಊಟ ಮಾಡಿ. ಸೊ ನಂತರ ತಟ್ಟೆಗಳನ್ನು ನಾವೇ ತೊಳೆದಿಕ್ಬೇಕಾಗುತ್ತೆ. ಸೊ ತಟ್ಟೆನ ತೊಳೆದಿಕ್ಬಿಟ್ಟು ಈಗ ಹೊರಗಡೆ ಹೋಗೋಣ. ಸೊ ನೋಡಿದ್ರಲ್ಲ ಶ್ರೀ ಶಿವಕುಮಾರ ಸ್ವಾಮೀಜಿಯವರು ಸ್ಥಾಪಿಸಿದ ಮಠದ ವಿಡಿಯೋವನ್ನು. ಸೊ ಇದೇ ಥರದ ಇನ್ನೊಂದು ವಿಡಿಯೋ ಮುಖಾಂತರ ನಿಮ್ಮ ಮುಂದೆ ಬರ್ತೀನಿ. ಸೊ ಅಲ್ಲಿವರೆಗೂ ಬಾಯ್.